ನಮಸ್ಕಾರ. ಇವತ್ತು ನಾವು ಟ್ರೇಡ್ ಸೆಟಪ್ನ ಹೇಗೆ ತಗೋಬೋದಿತ್ತು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವು ಫಸ್ಟ್ ಗ್ಯಾಪ್ ಡೌನ್ ಆಗಿದೆ ಆ್ಯಂಡ್ ಈ ಸಪೋರ್ಟ್ ಲೈನ್ಗಿಂತ ಮೇಲ್ಗಡೆ ಓಪನ್ ಆಗಿದೆ, ಕ್ಲೋಸ್ ಆಗಿದೆ ಕ್ಯಾಂಡಲು, ಆ್ಯಂಡ್ ಇದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಆ್ಯಂಡ್ ನಮಗೆ ಈ ಟ್ರೇಡ್ಸ್ ತೊಗೊಳೋಕ್ಕೆ ಕಾನ್ಫಿಡೆನ್ಸ್ ಏನು ಅಂದರೆ ಗ್ರೀನ್ ಕ್ಯಾಂಡಲ್ ಆಗಿಲ್ಲ, ಆ್ಯಂಡ್ ಇದು ಈವನ್ ಇಟ್ ಈಸ್ ಏನಾದರೂ ರೆಡ್ ಕ್ಯಾಂಡಲ್ ಆಗಿ ಈ ಸಪೋರ್ಟಿಂದ ಒಳಗಡೆ ಇದ್ದಿದ್ರೆ ಇವನ್ ನಾವು ಅವಾಗ ತೊಗೊತಾ ಇರಲಿಲ್ಲ. ಯಾಕಂದರೆ ರೆಡ್ ಕ್ಯಾಂಡಲ್ ಇದ್ದಾಗ ನಮಗೆ ರಿಸ್ಕ್ ಜಾಸ್ತಿ ಇರ್ತಿತ್ತು. ಯಾವಾಗ ರೆಡ್ ಕ್ಯಾಂಡಲ್ ಇದ್ದು ಈ ಕ್ಯಾಂಡಲ್ ಒಳಗಡೆ ಫಾರ್ಮ್ ಆಗ್ತಿತ್ತು ಆವಾಗ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾವಾಗ ದೇರ್ ಇಸ್ ಎ ಚಾನ್ಸ್ ಆಫ್ ಇನ್ನೂ ಫಾಲ್ ಆಗಿ ರಿಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಆವಾಗ ಬೈ ಮಾಡ್ತಾ ಇರಲಿಲ್ಲ. ನಾವು ಇವಾಗ ನಮಗೆ ಸಪೋರ್ಟಿಂದ ಮೇಗಡೆ ಕ್ಲೋಸ್ ಆಗಿದೆ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ ಗ್ರೀನ್ ಕ್ಯಾಂಡಲ್ ಆ್ಯಂಡ್ ಹ್ಯಾಮರ್ ಕ್ಯಾಂಡಲ್ ಇದ್ದಾಗೇನು ಬೈಯರ್ಸ್ ಜಾಸ್ತಿ ಇರ್ತಾ ಇದ್ದಾರೆ ಅಂತ, ಎಲ್ಲ ಸ್ಟಾಪ್ ಲಾಸ್ ಎಲ್ಲ ಹಂಟಾಗಿ ನಮಗೆ ಬಯಸ್ತಿದ್ದಾರೆ ಅಂತ. ಆ್ಯಂಡ್ ಸೆಕೆಂಡ್ ಕ್ಯಾಂಡಲೇ ಬೈ ಮಾಡ್ಬೋದು ನಾವು. ಆ್ಯಂಡ್ ಈ ನಮಗೆ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂದರೆ ಈ ಸಪೋರ್ಟ್ ಲೈನ್ ಇದೆಯಲ್ಲ, ಈ ಗ್ರೀನ್ ಲೈನ್ ಸಪೋರ್ಟಿಂದ ಕೆಳಗಡೆ ಏನಾದ್ರು ಕ್ಯಾಂಡಲ್ ಕ್ಲೋಸ್ ಆಗಿದ್ದರೆ ನಮಗೆ ಸ್ಟಾಪ್ ಲಾಸ್ ಇಡ್ಬೋದು. ಇಫ್ ಇನ್ ಕೇಸ್ ಇಲ್ಲ ಅಂದರೆ ನಾವು ಡೇ ಲೋ ಇಡಬೇಕು. ಇಲ್ಲ ಅಂದರೆ ನಮ್ಗೆ ಜಾಸ್ತಿ ರಿಸ್ಕ್ ಬೇಡ ಅಂತಂದಾಗ ಈ ಸಪೋರ್ಟಿಂದ ಕೆಳಗಡೆ ಯಾವಾಗ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಆವಾಗ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಪ್ರೀವಿಯಸ್ ಡೇ ಲೋ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಬಂದು ಈ ರೆಡ್ ಲೈನ್. ಏನಕ್ಕೆ ಈ ರೆಡ್ ಲೈನು ಮತ್ತು ಗ್ರೀನ್ ಲೈನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರೀವಿಯಸ್ ಡೇ ಲೋ ಗ್ರೀನ್ ಕಲರ್ ಇದೆ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಲೋ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ರೆಡ್ ಕ್ಯಾಂಡಲ್ ಏನಿದೆ, ರೆಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಏನಿದೆ ಅಲ್ಲಿಂದ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಆ್ಯಂಡ್ ಇದು ಸಪೋರ್ಟ್ ತೊಗೊಂಡೋಗಿದೆ. ಇಲ್ಲಿ ನೋಡಿ ಫಾಲ್ ಆಗಿದೆ, ಇಲ್ಲಿ ಸಪೋರ್ಟ್ ತೊಗೊಂಡೋಗಿ ಪುನಃ ಮೂವ್ ಆಗಿದೆ ಆ್ಯಂಡ್ ಇಲ್ಲಿಂದ ರೆಸಿಸ್ಟೆನ್ಸ್ನ ಟಚ್ ಆಗಿ ಪುನಃ ವಾಪಸ್ ಬಂದಿದೆ. ಅದಕ್ಕೋಸ್ಕರ ನಮ್ಮ ಟಾರ್ಗೆಟು ಅಲ್ಲಾಗಿತ್ತು. ಆ್ಯಂಡ್ ಇವನ್ ನಮಗೆ ಅಲ್ಲಿ ರೀಚ್ ಆಗೋಷ್ಟು 1:3 ಟಾರ್ಗೆಟ್ ಬಂದಿದೆ. ಮೋಸ್ಟ್ ಆಫ್ ದ ಟೈಮ್ ನಾವು 1:2 1:3 ಟಚ್ ಆಗಿದ್ದಷ್ಟೇ ನಾವು ಆಲ್ಮೋಸ್ಟ್ 80-90% ಆಫ್ ದ ಕ್ವಾಂಟಿಟಿ ನಾವು ಎಕ್ಸಿಟ್ ಆಗಿರಬೇಕು. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಟಾರ್ಗೆಟ್ಸ್ ಏನಾದರೂ ಸಪೋರ್ಟ್ ರೆಸಿಸ್ಟೆನ್ಸ್ ಇಲ್ಲ ಅಂದರೆ ವಿ ಕ್ಯಾನ್ ಹೋಲ್ಡ್ ಆಯ್ತಾ. ಬಟ್ ಇಲ್ಲಿ ಮಲ್ಟಿಪಲ್ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಇದ್ದಾಗ ನಾವು 1:3ನ ಎಕ್ಸಿಟ್ ಆಗಬೇಕು. ದಿಸ್ ಇಸ್ ಫಸ್ಟ್ ಟ್ರೇಡ್. ಸೆಕೆಂಡ್ ಟ್ರೇಡು ಎಲ್ಲ ದಿವಸನೂ 2 ಟ್ರೇಡ್ಸ್ ಇಲ್ಲ 3 ಟ್ರೇಡ್ಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಮಗೆ ಮಲ್ಟಿಪಲ್ ಟ್ರೇಡ್ ಸಿಕ್ಕಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮಗೆ ಇಲ್ಲೊಂದು ನೋಡಿ, ಇದೊಂದು ಸಪೋರ್ಟು, ಇದೊಂದು ಟ್ರೆಂಡ್ ಲೈನ್. ಬೋತ್ ಟ್ರೆಂಡ್ ಲೈನ್ಸು ಬ್ರೇಕ್ ಆದರೆ ನಾವು ಟ್ರೇಡ್ ತೊಗೋಬೋದಿತ್ತು. ಬಟ್ ನಮಗೆ ಡೌನ್ ಸೈಡ್ ಬ್ರೇಕ್ ಆಗಿದೆ. ಅರೌಂಡ್ 11 o'clock ಕ್ಯಾಂಡಲ್ ನಮಗೆ ಬ್ರೇಕ್ ಆಗಿದೆ. ಆ್ಯಂಡ್ ನಮಗೆ ನಾವು ಟ್ರೇಡಿಂಗ್ ಸೆಟಪ್ಪಲ್ಲಿ ಟಾರ್ಗೆಟು ಮತ್ತು ರಿಸ್ಕ್ ತೊಗೊತೀವಿ ಅಂದರೆ ಈ ಕ್ಯಾಂಡಲ್ ಬ್ರೇಕ್ ಆಗಿದಾಗ ನಾವು ಸೆಲ್ ಮಾಡ್ತೀವಿ. ಆ್ಯಂಡ್ ಈ ಕ್ಯಾಂಡಲ್ ಹೈನ ನಾವು ಸ್ಟಾಪ್ ಲಾಸ್ ಇಡ್ತೀವಿ. ಆ್ಯಂಡ್ 1:2 1:2.5 ಬಂದಾಗ ನಾವು ಎಕ್ಸಿಟ್ ಆಗಬೇಕು. ಮೋಸ್ಟ್ ಆಫ್ ದ ಟೈಮ್ ಹಾಗೆ ಮಾಡೋದು. ಏನಕ್ಕೆ ಅಂದರೆ ಫಸ್ಟ್ ಟಾರ್ಗೆಟ್ ಬಂದು ಪ್ರೀವಿಯಸ್ ಡೇಲು 1:1 ಬಂದಿದೆಯಾ, ಅದಾಗಿದ ತಕ್ಷಣ ನಾವು ಎಂಟ್ರಿ ಮೇಲೆ ನಾವು ರಿವೈಸ್ ಮಾಡಿಬಿಟ್ಟು 1:2 ಬಂದಿದ ತಕ್ಷಣ ಎಕ್ಸಿಟ್ ಆಗಬೇಕು. ದಿಸ್ ಇಸ್ ದ ಸೆಕೆಂಡ್ ಟ್ರೇಡ್. ಏನಕ್ಕೆ ಅಂದರೆ ನೋಡಿ, ಕನ್ಸಾಲಿಡೇಟ್ ಆಗಿದೆ ಅರೌಂಡ್ ಎಷ್ಟು 1 hour 15 minutes ಕನ್ಸಾಲಿಡೇಟ್ ಆಗಿ ಬ್ರೇಕ್ಔಟ್ ಕೊಟ್ಟಿದೆ. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಟ್ರೇಡ್ ತೊಗೊಂಡು 1:2 ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಇನ್ ಲೈವ್ ಮಾರ್ಕೆಟಲ್ಲಿ ನಾವು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀವಿ ಏನಕ್ಕೆ ನಾವು ಈ ಟ್ರೇಡ್ಸ್ ತೊಗೋಬೋದಿತ್ತು ಅಂತ. ಆ್ಯಂಡ್ ಆಫ್ಟರ್ ದಟ್ ನಾವು ಅರೌಂಡ್ 2 hours ನಮಗೆ ಟ್ರೇಡ್ ಸಿಕ್ಕಿಲ್ಲ. ಆ್ಯಂಡ್ ಇಲ್ಲೊಂದು ರೆಸಿಸ್ಟೆನ್ಸ್ ರೆಡ್ ಲೈನ್ ಇದೆ ನೋಡಿ, ಈ ರೆಡ್ ಲೈನ್ ಬಂದಿದ ತಕ್ಷಣ ನಮಗೆ ರಿಜೆಕ್ಷನ್ ಬಂದಿದೆ. ಈ ರಿಜೆಕ್ಷನ್ ಬಂದ ಕಾರಣ ನಾವು ಸೆಲ್ ಮಾಡ್ಬೋದಿತ್ತು. ಬಟ್ ನಾನು ತೊಗೊಂಡಿಲ್ಲ, ಯಾಕಂದರೆ ನನಗೆ ಈ ಕ್ಯಾಂಡಲ್ಲು ಈ ಗ್ರೀನ್ ಲೈನ್ಗಿಂತ ಕೆಳಗಡೆ ಫಾರ್ಮ್ ಆಗಲಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಈ ಕ್ಯಾಂಡಲ್ಲು ಕೆಳಗಡೆ ನಮಗೆ ಬಿಗ್ ಕ್ಯಾಂಡಲ್ ಆಗಿದೆ, ಅದಕ್ಕೋಸ್ಕರ ನಾವು ಸೆಲ್ ಮಾಡಿಲ್ಲ. ಆ್ಯಂಡ್ ಏನಕ್ಕೆ ಟ್ರೆಂಡ್ ಲೈನ್ ಮಾಡಿದೆ ಅಂದರೆ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಆಗಿದೆ. ಒಂದು ರಿಜೆಕ್ಷನ್ ಆಗಿದೆ, ಇಲ್ಲೊಂದು, ಆ್ಯಂಡ್ ಇಲ್ಲೊಂದು ರಿಜೆಕ್ಷನ್ ಆಗಿದೆ. ಆ್ಯಂಡ್ ಪ್ರೀವಿಯಸ್ ಡೇ ಎಂಡ್ ಆಫ್ ದ ಕ್ಯಾಂಡಲು ರಿಜೆಕ್ಷನ್ ಆಗಿದೆ. ಆ್ಯಂಡ್ ಅದು ರಿಜೆಕ್ಷನ್ ಏನಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ಇವತ್ತು ಓಪನ್ ಆದಾಗ ನಮಗೆ ಗ್ಯಾಪ್ ಡೌನ್ ಆಗಿದೆ.
ಓಕೆನಾ. ಅದಾದಾಗ ನೆಕ್ಸ್ಟ್ ನಾವು ಟ್ರೇಡ್ಸ್ ಇಲ್ಲಿ ತೊಗೊಂಡೇ ಇಲ್ಲ, ಅರೌಂಡ್ 1 o'clock ಗಂಟನೂ ತೊಗೊಂಡಿಲ್ಲ, 1:30 2 o'clock ಗಂಟನೂ ತೊಗೊಂಡಿಲ್ಲ. ಆಫ್ಟರ್ ದಟ್ ನಾವು ಏನು ಮಾಡಿದ್ವಿ, ಪ್ರೀವಿಯಸ್ ಡೇಯಿಂದ ರಿಜೆಕ್ಷನ್ ಬಂದಿದೆ ನೋಡಿ, ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಈ ಗ್ರೀನ್ ಕ್ಯಾಂಡಲ್ ಹತ್ರ ರಿಜೆಕ್ಷನ್ ಬಂದಿದೆ. ಈ ರಿಜೆಕ್ಷನ್ ಬಂದಾಗೂ ನಾನು ಓಕೆ ಅಂತ ತೊಗೊಂಡಿಲ್ಲ. ಆ್ಯಂಡ್ ನಾವೇನು ಮಾಡಿದ್ವಿ, ಇಲ್ಲೊಂದು ಪ್ರೀವಿಯಸ್ ಸ್ವಿಂಗ್ ಇದೆ, ಇಲ್ಲ ನೋಡಿ ಗ್ರೀನ್ ಕಲರ್ ಲೈನ್ ಹಾಕಿದ್ದೀನಿ, ಈ ಲೈನ್ ಬ್ರೇಕ್ ಆಗಿದೆ. ಬಟ್ ಈ ಬ್ರೇಕ್ ಆಗಿ ಪುನಃ ಪ್ರೀವಿಯಸ್ ಡೇ ಹತ್ರ ಹೋಗಿದೆ. ನನಗಿನ್ನು ಕನ್ಫರ್ಮೇಷನ್ ಬಂದಿರಲಿಲ್ಲ. ನನಗೇನಾಗಬೇಕಾಗಿತ್ತು ಅಂದರೆ, ಈ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ಲು ನಮಗೆ ಬ್ರೇಕ್ ಆಗಬೇಕಾಯಿತು. ಪುನಃ ನಮಗೆ ಇಲ್ಲಿ ಡಬಲ್ ಟಾಪ್ ಬಂದು ಪುನಃ ರಿಜೆಕ್ಷನ್ ಆಗಿದೆ. ಈ 2 ರೆಡ್ ಕ್ಯಾಂಡಲನ್ನು ನಾನು ಸೆಲ್ ಮಾಡಿದ್ದೀನಿ. ಈ ಸೆಲ್ ಮಾಡಿದಾಗ ನಮ್ಗೆ ರಿಸ್ಕ್ ರಿವಾರ್ಡ್ ಎಷ್ಟು ಬಂದಿದೆ ಅಂದರೆ 1:7 ಬಂದಿದೆ. ಆ 1:7 ಅಂದರೆ ಆಪ್ಷನ್ಸಲ್ಲಿ ನನಗೆ 90 ಪಾಯಿಂಟ್ಸ್, ಇನ್ ದ ಮನಿ ಆಪ್ಷನ್ ತೊಗೊಂಡಾಗ ಬಂದಿದೆ, ಆ್ಯಂಡ್ ಅಟ್ ದ ಮನಿ ತೊಗೊಂಡಾಗ ನಮಗೆ 75 ಪಾಯಿಂಟ್ಸ್ ಬಂದಿದೆ. ಈ ಥರ ನಮಗೆ ಟ್ರೇಡ್ ಸೆಟಪ್ ತೊಗೊಂಡು ನಾವು ಯಾವಾಗ ಟ್ರೇಡ್ ಮಾಡ್ತೀವಿ, ಟ್ರೇಡಿಂಗ್ ಸೆಟಪ್ ಮಾಡಿಕೊಂಡು ಆವಾಗ ನಮಗೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವಾಗ ನಾವು ರಿಸ್ಕ್ ಜಾಸ್ತಿ ಬಿಗ್ ಕ್ಯಾಂಡಲ್ ಬಂದಾಗ, ಇಫ್ ಇನ್ ಕೇಸ್ ಇಲ್ಲಿ ನಾವು ಈ ಕ್ಯಾಂಡಲ್ ಅರೌಂಡ್ 115 ಕ್ಯಾಂಡಲ್ ಬೈ ಮಾಡ್ಬೋದಿತ್ತು, ಬಟ್ ನಮಗೆ ರಿಸ್ಕ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು ಬೈ ಮಾಡಿಲ್ಲ. ಇಲ್ಲಿ ನೋಡಿ ರಿಸ್ಕ್ ಇರೋದು ಓನ್ಲಿ 15 ಪಾಯಿಂಟ್ಸ್ ಇಂಡೆಕ್ಸಲ್ಲಿ. ನಮಗೆ ಈವನ್ ನಾವು ಆಪ್ಷನ್ಸಲ್ಲಿ ತೊಗೊಂಡ್ರೆ ಅರೌಂಡ್ 8 ಪಾಯಿಂಟ್ಸ್ ಇಲ್ಲ 5 ಪಾಯಿಂಟ್ಸ್ ಇರ್ತಿತ್ತು. ನಮಗೆ ಈ 7 ಪಾಯಿಂಟ್ಸಲ್ಲಿ ರಿಸ್ಕ್ ಇಟ್ಕೊಂಡು 70 ಪಾಯಿಂಟ್ಸ್ 80 ಪಾಯಿಂಟ್ಸ್ ತೊಗೊಂಡಿದ್ದು ಎಷ್ಟು ಯೂಸ್ಫುಲ್ ಆಗಿದೆ ನೋಡಿ. ಅದೇ ಥರ ಯಾವಾಗಲೂ ಟ್ರೇಡ್ ತೊಗೋಬೇಕಾದ್ರೆ ರಿಸ್ಕ್ ನಮಗೆ ಎಷ್ಟಿದೆ ಅಂತ ನೋಡಬೇಕು. ರಿಸ್ಕ್ ಕರೆಕ್ಟಾಗಿ ನನಗೆ ವರ್ಕ್ ಆಗ್ತಿದೆ ಅಂದರೆ ಮಾತ್ರ ಟ್ರೇಡ್ ತೊಗೋಬೇಕು, ಇಲ್ಲಾಂದರೆ ಟ್ರೇಡ್ ತೊಗೊಳಕ್ಕೆ ಹೋಗಬಾರ್ದು. ನಿಮಗೆ ಥರ ಡೈಲಿ ಅಪ್ಡೇಟ್ಸ್ ಬೇಕಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅಂತ ಇರ್ತೀರ, ಅವರೆಲ್ಲರೂ ಡೈಲಿ ಲೈವ್ ಟ್ರೇಡಿಂಗ್ಗೆ ಜಾಯ್ನ್ ಆಗಿ ಕಲ್ತ್ಕೊಳ್ಳಿ. ಟ್ರೇಡಿಂಗ್ ಸೆಟಪ್ಸ್ನ ಹೇಳ್ಕೊಡ್ತೀನಿ, ಆ್ಯಂಡ್ ನೀವು ಕಲ್ತ್ಕೊಳ್ಳಿ, ನೀವು ದುಡ್ಡು ಅರ್ನ್ ಮಾಡಿ, ನಮ್ಮ ಜೊತೆಗೆ ನೀವು ಅರ್ನ್ ಮಾಡಿ, ನಾವು ಈಸಿಯಾಗಿ ಹೇಳ್ಕೊಡ್ತೀವಿ. ಇದು ಏನೂ ಇದೆ, ಅದೇ ರೀತಿ ನಿಮಗೆ ರಿಸ್ಕ್ ಏನಿರಲ್ಲ, ಲೈವಾಗಿ ಹೇಳ್ಕೊಡ್ತೀವಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ವಿತ್ ರೆಫರೆನ್ಸ್ ಎಲ್ಲ ಪ್ರತಿಯೊಂದು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ ನಾವು ಎಜುಕೇಷನ್ ಪರ್ಪಸಲ್ಲಿ ಹೇಳ್ಕೊಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಇಲ್ಲಿ. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಶ್ರೀರಾಮ್.